ಎಸ್, ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಹನುಮಂತು ಅವರಿಗೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಅದು ಏನಪ್ಪ ಅಂತಂದರೆ, ಹಾಡನ್ನು ಹಾಕ್ತೇವೆ, ಅಲ್ಲಿ ಲಿರಿಕ್ಸು ಮಧ್ಯದಲ್ಲಿ ತಪ್ಪೋಗುತ್ತೆ, ಅಂದರೆ ಬಿಟ್ಟ ಸ್ಥಳವನ್ನು ನೀವು ತುಂಬಬೇಕಾಗುತ್ತೆ ಹನುಮಂತು ಅಂದಾಗ ಆ್ಯಕ್ಚುಲಿ ಹನುಮಂತು ಅವರು ಹಾಕ್ರಿ ಸರ ನಾನು ಹಾಡ್ತೀನಿ ಅಂತ ಬರ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ಅದಕ್ಕಿಂತ ಮೊದಲು ಒಂದು ಬದಲಾವಣೆಯನ್ನು ಮಾಡ್ತಾರೆ. ನೀವು ನಿಮ್ಮ ಹುಡುಗಿಗೆ, ಅಂದರೆ ನಿಮ್ಮ ಅತ್ತೆ ಮಗಳು ಏನು ಹೇಳ್ತೀರಿ ಅವಾಗವಾಗ, ಅವಳಿಗೋಸ್ಕರ ಒಂದು ಹಾಡನ್ನು ಹಾಡಿ ಅಂತ ಅಂದಾಗ ಆ್ಯಕ್ಚುಲಿ ಯೋಚನೆ ಮಾಡ್ತಾ ಇರ್ತಾನೆ. ಓಕೆ ಬೇಡಿ, ನಿಮ್ಮ ಅತ್ತೆಗೆ ಒಂದು ಹಾಡನ್ನು ಹಾಡಿ ಅಂತಂದರೆ ಆ್ಯಕ್ಚುಲಿ ನಮ್ಮ ಹನುಮಂತು ಅವರು ಅತ್ತೆ ಅತ್ತೆ ಸೋದರತ್ತೆ ನನ್ನ ದಡ್ಡ ಅಂತಾರೆ, ಸೋದರತ್ತೆ ಅಂದ್ಬಿಟ್ಟು ಹಾಡನ್ನು ಹಾಡ್ತಾನೆ. ಆ್ಯಕ್ಚುಲಿ ದಡ್ಡ ಅಂತಾರೆ ಅನ್ನುವಾಗ ಅದು ಅವನಿಗೇನೆ ಎಲ್ಲೋ, ಏಕೆಂದರೆ ಮನೆ ಒಳಗಡೆ ಇರ್ತಕ್ಕಂಥವ್ರು ತುಂಬ ಜನ ಹನುಮಂತ ದಡ್ಡನ್ ಥರ ಪೆದ್ದನ್ ಥರ ಅಂತ ಅಂದ್ಕೊಂಡಿದ್ರಲ್ವ, ಅದೆಲ್ಲೋ ಸ್ವಲ್ಪ ಟಚ್ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ಹನುಮಂತು ಅವರು ನಗಾಡ್ತಾರೆ. ಆನಂತರ ಕಿಚ್ಚ ಸುದೀಪ್ ಅವರು ಓಕೆ ನೀವು ನಿಮ್ಮ ಹುಡುಗಿಗೋಸ್ಕರ ಒಂದು ಹಾಡನ್ನು ಹಾಡಿ ಅಂತಂದರೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚಂದವಾಗಿ ಒಂದು ಹಾಡನ್ನು ಅವರ ಅತ್ತೆ ಮಗಳಿಗೋಸ್ಕರ ಹಾಡ್ತಾರೆ. ಎಸ್, ಹಾಡನ್ನು ನಾವು ಕೇಳುವಾಗ ನಮ್ಗೆ ಯಾವ ರೀತಿ ಫೀಲ್ ಆಗ್ತಾಯಿತ್ತು ಅಂದರೆ ಆ್ಯಕ್ಚುಲಿ ಅತ್ತೆ ಮಗಳಿಗೋಸ್ಕರ ಒಂದು ಟಿ ವಿಯಲ್ಲಿ ಕುಳಿತುಕೊಂಡು ತನ್ನ ಲವ್ವನ್ನು, ತನ್ನ ಮಾತನ್ನು ಪ್ರಪೋಸ್ ಮಾಡೋದಿದೆಯಲ್ವಾ, ಅಂದರೆ ನೀನು ಎಲ್ಲೋ ಇದೆಯಾ ಬಂದು ಭೇಟಿಯಾಗುವಂಥ ಹಾಡಲ್ಲಿ ಹನುಮಂತು ಅವರು ಹೇಳ್ತಾ ಹೊರಡ್ತಾರೆ. ಅದು ಯಾವ ರೀತಿ ಫೀಲ್ ಕೊಡುತ್ತೆ ಅಂದರೆ, ಹಳ್ಳಿಗಾಡಿನ ಇಬ್ಬರು ಪ್ರೇಮಿಗಳ ಕಥೆಯನ್ನು ನಾವು ಟಿ ವಿಲಿ ಕೂತ್ಕೊಂಡು ರಿಯಲ್ಲಾಗಿ ನೋಡಿದಂಥ ಒಂದು ಫೀಲನ್ನು ಆ್ಯಕ್ಚುಲಿ ಹನುಮಂತು ಹಾಡುವಾಗ ನಮಗೆ ಕಾಣಿಸ್ತು. ಎಸ್, ಇದಾದ ನಂತರ ಆ್ಯಕ್ಚುಲಿ ಒಂದು ಬಿಟ್ಟ ಸ್ಥಳದ ಹಾಡನ್ನು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಹನುಮಂತು ಅವರು ಅತ್ತೆ ಮಗಳಿಗೋಸ್ಕರ ಹಾಡಿದ್ದಕ್ಕೆ ಎಲ್ಲರೂ ಕೂಡ ಒಂದು ಕೈ ಚಪ್ಪಾಳೆಯನ್ನು ಬಡಿತಾರೆ, ಎಲ್ಲರೂ ಖುಷಿಯಾಗ್ಬಿಡ್ತಾರೆ. ಇದಾದ ನಂತರ ಹನುಮಂತು ಅವರಿಗೆ ಬಿಟ್ಟ ಸ್ಥಳದ ಹಾಡನ್ನು ಹಾಕ್ತಾರೆ. ಅದೇ ಸಿನಿಮಾದು ಸುಮ್ಮನೆ ನಗ್ತಾಳೆ ಈ ಹಾಡನ್ನು ಹಾಕ್ತಾರೆ. ಆ್ಯಕ್ಚುಲಿ ಅದು ಕೂಡ ಅವರ ಅತ್ತೆ ಮಗಳಿಗೋಸ್ಕರನೇ ಹಾಡ್ತಾ ಇರ್ತಕ್ಕಂಥ ಒಂದು ಫೀಲ್ ಹಾಡು ಅಂತ ಹೇಳ್ಬೋದು. ನಮ್ಗೆ ಆ ರೀತಿ ಭಾಸವಾಗ್ತಾ ಇತ್ತು. ಎಸ್, ಆ್ಯಕ್ಚುಲಿ ಹನುಮಂತು ಅವರಿಗೆ ಇಲ್ಲಿ ನಾವೆಲ್ಲರೂ ಹೊರಗಡೆ ಏನು ತಿಳ್ಕೊಬಿಟ್ಟಿದ್ವಿ, ಮತ್ತು ಒಳಗಡೆ ಇರತಕ್ಕಂಥ ಕಂಟೆಸ್ಟೆಂಟ್ಸ್ಗಳೆಲ್ಲ ಏನು ತಿಳ್ಕೊಬಿಟ್ಟಿದ್ರು ಅಂದರೆ, ಹನುಮಂತು ಆ್ಯಕ್ಚುಲಿ ಹಾಡನ್ನು ತುಂಬ ಚೆನ್ನಾಗಿ ಕನ್ನಡದ ಹಾಡುಗಳನ್ನು ಹಾಡ್ತಾನೆ, ಯಾವುದೇ ಕಾರಣಕ್ಕೂ ಬಿಟ್ಟ ಸ್ಥಳವನ್ನು ತುಂಬ್ತಾನೆ ಅಂತ ಅಂದ್ಕೊಂಡಿದ್ರು. ಇಲ್ಲಿ ರಜತ್ತು ಆ್ಯಕ್ಚುಲಿ ಹನುಮಂತು ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮೊದಲು ಕೂಡ ಅದನ್ನೇ ಹೇಳ್ತಾರೆ. ಏನಂತಂದರೆ, ಹನುಮಂತುಗೆ ಕನ್ನಡದ ಎಲ್ಲ ಹಾಡುಗಳು ಗೊತ್ತು, ದಯವಿಟ್ಟು ಕನ್ನಡದ ಹಾಡುಗಳನ್ನು ಹಾಕಬೇಡಿ, ಯಾವುದಾದ್ರೂ ಹಿಂದಿ ಹಾಡುಗಳನ್ನು ಹಾಕಿ, ಕನ್ನಡದ ಹಾಡುಗಳು ಹಾಕಿದ್ರೆ ಬಿಟ್ಟ ಸ್ಥಳವನ್ನು ತುಂಬಿಡ್ತಾನೆ ಅಂತ ಆ್ಯಕ್ಚುಲಿ ರಜತ್ ರೇಗಿಸಿದ್ದ. ಆದರೆ ಇಲ್ಲಿ ಸುಮ್ಮನೆ ಹಾಡನ್ನು ಹಾಕಿದಾಗ ತುಂಬ ಹೊತ್ತು ಅದು ಸಾಂಗು ಬರುತ್ತೆ. ಬಂದ ಮೇಲೆ ಆ್ಯಕ್ಚುಲಿ ಹನುಮಂತು ಗೊತ್ತಾಗ್ಬಿಡುತ್ತೆ. ಆ್ಯಕ್ಚುಲಿ ಲಿರಿಕ್ಸ್ ಅದು ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ಹನುಮಂತುಗೆ. ಅದಕ್ಕೆ ಆ್ಯಕ್ಚುಲಿ ಹಾಡು ಮುಗಿಯೋದ್ರೊಳಗಡೆ ಹನುಮಂತವರು ಹೊಡೀರಿ ನೀರು ಅಂತ ಇರ್ತಾರೆ. ಆ್ಯಕ್ಚುಲಿ ಬಿಟ್ಟ ಸ್ಥಳ ತುಂಬೋಕೆ ಆಗಲ್ಲ, ಹೊಡೀರಿ, ನನ್ನ ನೀರು ಹೊಡೆದು ಬಿಡ್ರಿ, ನಾನು ರೆಡಿಯಾಗಿದ್ದೀನಿ ಅಂತ ಆ್ಯಕ್ಚುಲಿ ಫನ್ನಿಯಾಗಿ ಹೇಳ್ತಾರೆ. ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಅಲ್ಲಿ ನಗಾಡ್ತಾರೆ ಆ್ಯಕ್ಚುಲಿ. ಯಾಕೆಂತಂದರೆ ಹನುಮಂತನ ಕಂಡ್ರೆ ಏನೋ ಒಂಥರ ಪ್ರೀತಿ, ಹಳ್ಳಿಗಾಡಿನ ಹುಡುಗ ಆಗಿರೋದ್ರಿಂದ ಹನುಮಂತನನ್ನು ಕಂಡ್ರೇನೆ ಕಿಚ್ಚ ಸುದೀಪ್ ಅವರಿಗೆ ಒಂದು ಪ್ರೀತಿ, ಸಿಕ್ಕಾಪಟ್ಟೆ ನಗಾಡ್ತಾರೆ. ಆ ನಂತರ ಆ್ಯಕ್ಚುಲಿ ಅಲ್ಲಿಗೆ ಮುಗಿಯುತ್ತೆ. ಎಸ್, ಇದೆಲ್ಲವೂ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ಫುಲ್ ಆಗಿತ್ತು. ನಿಮಗೆ ನೋಡುಗರಿಗೆ ಏನು ಅನ್ನಿಸ್ತಿದೆ ಎಲ್ಲವೂ ಕಮೆಂಟ್ ಮಾಡಿ.